ಒಂದು 2-3 ದಿನಗಳಲ್ಲಿ ನಮ್ಮ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಿ.ಕೆ. ಸುರೇಶ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆನೇಕಲ್ ಅಭಿವೃದ್ಧಿಗೆ ಒತ್ತು ಕೊಡುವ ಉದ್ದೇಶದಿಂದ ಆನೇಕಲ್ ಪಟ್ಟಣದ ಜನತೆ ಹಾಗೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಅಭಿವೃದ್ಧಿಗೋಸ್ಕರ ಡಿ.ಕೆ. ಸುರೇಶ್ ಅವ್ರನ್ನ ಎಲ್ಲರೂ ಒಗ್ಗಟ್ಟಾಗಿ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂತೇನೆ. ಮೊದಲಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಆನೇಕಲ್ ಪಟ್ಟಣ ಆಗ್ಬೋದು, ಆನೇಕಲ್ ತಾಲೂಕು ಆಗ್ಬೋದು, ಈಗಾಗಲೇ ನಮ್ಮ ಶಿವಣ್ಣನವರು 3 ಬಾರಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಮೊದಲಿಗೆ ತಮಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ಅದರಲ್ಲೂ ಈ ಬಾರಿ ವಿಶೇಷವಾಗಿ ಆನೇಕಲ್ ತಾಲೂಕಿನ ಜನತೆ 3ನೇ ಬಾರಿ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿದ್ದಾರೆ. ಯಾಕೆಂದ್ರೆ ಯಾವುದೇ ಅಭ್ಯರ್ಥಿ ಆಗ್ಬೋದು, ಮೊದಲನೇ ಬಾರಿ ಅವಕಾಶ ಸಿಗೋದು ತುಂಬಾ ಈಸಿ. ಏಕೆಂದ್ರೆ ಯಾರಾದ್ರೂ ಒಬ್ಬ ಅಭ್ಯರ್ಥಿ ಒಂದು ಚೂರು ಅವರ ಕೆಲಸ ಕಾರ್ಯಗಳಲ್ಲಿ ಒತ್ತಡದ ವಿಚಾರದಲ್ಲಿ ಆಗ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅಂದಾಗ ನೆಕ್ಸ್ಟ್ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಅಂತ ಟೈಮಲ್ಲಿ ಒಬ್ಬರು ಅಭ್ಯರ್ಥಿನ ಆಯ್ಕೆ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ವಿರೋಧ ಅಲೆಯಲ್ಲಿ ಕಿತ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮ ಶಾಸಕರು 3ನೇ ಬಾರಿ ಸಹ 32,000 ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅಂದ್ರೆ ಅವ್ರು ಮಾಡ್ತಾ ಇರೋಂತ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಶ್ರೀರಕ್ಷೆ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ನಮ್ಮ ಡಿ.ಕೆ. ಸುರೇಶ್ ಆಗ್ಬೋದು, ಈಗಾಗಲೇ 3 ಬಾರಿ MP ಎಲೆಕ್ಷನ್ ಅಲ್ಲಿ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಅವತ್ತಿನ ರಾಜಕಾರಣ ಏನೇ ಇರಲಿ, ಹಲವರು ಅಭಿಪ್ರಾಯದಂತೆ ಹೇಳ್ತಾರೆ ಅವತ್ತು JDS ಇತ್ತು, JDS ಜೊತೆ ಹೊಂದಾಣಿಕೆ ಇತ್ತು, ಹಾಗಾಗಿ MP ಅವರು ಆಯ್ಕೆ ಆದ್ರು ಅಂತ. ಈ ಮೊದಲು ಸಹ ಚುನಾವಣೆಗಳಲ್ಲಿ ಅವರು ಡೈರೆಕ್ಟ್ ಫೈಟ್ ಮಾಡಿ ಮತ್ತೆ ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಯಾವುದೇ ಪಕ್ಷಗಳನ್ನು ಅವರು ಅಷ್ಟು ಈಸಿಯಾಗಿ ಅವರು ತಗೊಳ್ದೆ ಆಯ್ಕೆಯಾಗಿರುವಂತ ಉದಾಹರಣೆಗಳು ಇದೆ. ಅವರಿಗೆ ಒಬ್ಬ ಪಂಚಾಯತಿ ಎಲೆಕ್ಷನ್, ಮುನ್ಸಿಪಾಲಿಟಿ ಎಲೆಕ್ಷನ್ ಯಾವ ತರ ಎಲೆಕ್ಷನ್ ಮಾಡಬೇಕು, ಅದೇ ರೀತಿ ಅವ್ರ ಎಲೆಕ್ಷನ್ ನ ಫೇಸ್ ಮಾಡುವಂತ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಹಾಗಾಗಿ ಜೊತೆಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಆನೇಕಲ್ ಪಟ್ಟಣಕ್ಕೆ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಸದಸ್ಯರಾದ್ಮೇಲೆ ಮತ್ತೆ ನಮ್ಮ ಶಿವಣ್ಣನವರು ಶಾಸಕರಾದ್ಮೇಲೆ ವಿಶೇಷವಾಗಿ ಕಾವೇರಿ ನೀರಿನ ಕುಡಿಯೋ ನೀರಿನ ಯೋಜನೆ ಇರ್ಬೋದು. ಯಾಕೆಂದ್ರೆ ಆನೇಕಲ್ ಪಟ್ಟಣದಲ್ಲಿ ಅವತ್ತು ಡಿ.ಕೆ. ಸುರೇಶ್ ಅವರು ಬಂದಾಗ ನಮ್ಮ ಪಟ್ಟಣದಲ್ಲಿ 28-30 ದಿವಸಕ್ಕೆ ನೀರು ಬರ್ತಾ ಇತ್ತು. ನಮ್ಮ ಶಾಸಕರು ಈಗಾಗಲೇ ಶಿವಣ್ಣನವರು ಆಯ್ಕೆಯಾಗುವ ಮೊದಲು ಇದನ್ನೆಲ್ಲ ಮನಗಂಡ ಅಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನು ನಮ್ಮ ಶಾಸಕರಾಗ್ಲಿ ಸಂಸದರಾಗ್ಲಿ ಎಲ್ಲ ಇಬ್ಬರು ಸೇರಿ ಒಗ್ಗೂಡಿ ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರು ತರುವಂತ ಕೆಲಸ ಮಾಡಿದ್ರು. ಅಂದಿನ ಕಾಲದಲ್ಲಿ ಏನು ತಗೊಂಡ್ರು ಆ ನಿರ್ಧಾರಗಳಿಂದ ಇವತ್ತು ಆನೇಕಲ್ ಜನತೆಗೆ ಒಂದು ವಾರದಲ್ಲಿ ಒಂದಿನ ನೀರು ಬರುವಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ಮೊದಲಿಗೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈಗಾಗಲೇ ನಾವು ನಮ್ಮ ಲೋಕಸಭಾ ಎಲೆಕ್ಷನ್ ಅಲ್ಲಿ ಡಿ.ಕೆ. ಸುರೇಶ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಾಗ ಈಗ ನಮ್ಮ ಆನೇಕಲ್ ಪಟ್ಟಣದ ಮಟ್ಟಿಗೆ ನಾನು ಮಾತಾಡಕ್ ಹೋದ್ರೆ ನಮ್ಮ ಆನೇಕಲ್ ಪಟ್ಟಣಕ್ಕೆ ಯಾರೇ ಇಲ್ಲಿ ಲೋಕಸಭಾ ಸದಸ್ಯರಾಗ್ಬೋದು, ಇಲ್ಲಿ ಹೆಚ್ಚಿನ ಬದಲಾವಣೆ ಅಂತೂ ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಪಟ್ಟಣದಲ್ಲಿ ಇನ್ನ 2 ವರ್ಷ ಪುರಸಭೆ ಆಡಳಿತ ನಮ್ಮ ಕಾಂಗ್ರೆಸ್ ಇದೆ. ನಮ್ಮ ಶಾಸಕರು ಇನ್ನ 4 ವರ್ಷ ಶಾಸಕರಾಗಿ ಮುಂದುವರಿತಾರೆ. ಇನ್ನ 4 ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಎಲೆಕ್ಷನ್ ಅಲ್ಲಿ ಡಿ.ಕೆ. ಸುರೇಶ್ ಅವರು ಆಯ್ಕೆ ಆದ್ರೆ ನಮಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆನೆ ಬಲ ಇದ್ದಂತೆ ನಮ್ಮ ಬೆಂಗಳೂರು ಜಿಲ್ಲೆಗೆ. ಅವ್ರ ಅಣ್ಣ ಆಗಿರೋದ್ರಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಅವರೇ ಸಚಿವರಾಗಿರೋದ್ರಿಂದ ನಮ್ಮ ಆನೇಕಲ್ ಪಟ್ಟಣಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಡಿ.ಕೆ. ಸುರೇಶ್ ಅವರ ಪಾತ್ರ ಹೆಚ್ಚಿನದಾಗಿರುತ್ತದೆ.
ಈಗಾಗಲೇ ನಾವು ಕಂಡಂತೆ ಕಳೆದ 3 ತಿಂಗಳಿಂದ ಸರ್ಕಾರ ಬಂದ 8 ತಿಂಗಳಲ್ಲೇ ಆನೇಕಲ್ ಪಟ್ಟಣಕ್ಕೆ 10 ಕೋಟಿ ರೂಪಾಯಿ ಏನು ಸ್ಟೇಡಿಯಂ ಇದೆ, ಆನೇಕಲ್ ಸ್ಟೇಡಿಯಂ ಇರಲಿಲ್ಲ. ಇದನ್ನು ಮನಗಂಡ ಡಿ.ಕೆ. ಸುರೇಶ್ ಅವರು ಈ ಕೆಲಸ ಮಾಡಬೇಕು ಅಂತ ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಮತ್ತೆ ಆನೇಕಲ್ನಲ್ಲಿ ಅಂಬೇಡ್ಕರ್ ಭವನ ಹಾಕ್ಬೋದು. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಏತ ನೀರಾವರಿ, ಈಗಾಗಲೇ ಕೆರೆಗಳನ್ನ ತುಂಬಿಸುವಂತ ಯೋಜನೆ. ಮತ್ತೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ನಾನು ಡಿ.ಕೆ. ಸುರೇಶ್ ಅವರಿಗೆ ಮತ್ತೆ ನಮ್ಮ ಶಾಸಕರಾದ ಶಿವಣ್ಣನವರಿಗೆ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೇನೆ. ಆನೇಕಲ್ ಪಟ್ಟಣದಲ್ಲಿ ಈಗೇನು ಮುಳ್ಳಿಕೆರೆ ಅಂತ ಇದೆ, ನಮ್ಮ ಪಟ್ಟಣದ ಒಳಗಡೆ ಚಿಕ್ಕೆರೆ ಅಂತ ಒಂದು ಕೆರೆ ಇತ್ತು. ಆ ಕೆರೆ ಅಧಿಕೃತವಾಗಿ ಸ್ವಲ್ಪನೇ ಸುತ್ತ ಆ ಅದನ್ನ ಕ್ರಮೇಣ ಕೆರೆ ಕಡಿಮೆ ಆಗ್ತಾ ಬಂತು. ಆ ಕೆರೆ ಇವತ್ತಿಲ್ಲ ಚಿಕ್ಕೆರೆ ಆನೇಕಲ್ಲಲ್ಲಿ. ಪಟ್ಟಣದಲ್ಲಿರುವಂತದ್ದು ಒಂದೇ ಕೆರೆ, ಮುಳ್ಳಿಕೆರೆ ಅಂತ, ಪಟ್ಟಣದ ಒಳಗಡೆ ಇರುವಂತ ಆ ಕೆರೆನ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನಾನು ಈಗಾಗಲೇ ಶಾಸಕರಿಗೆ ಮತ್ತು ಸಂಸದರಿಗೆ ನಾನು ಕೇಳ್ಕೊಂಡಾಗ ಅದನ್ನು ಸಹ ಮುಳ್ಳಿಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವೇ ದಿನಗಳಲ್ಲಿ ಅದು ಸಹ ಕೆಲಸ ಸ್ಟಾರ್ಟ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ದೊಡ್ಡ ಕೆರೆ ಆಗ್ಬೋದು, ಅದಕ್ಕೂ ಸಹ ಏತ ನೀರಾವರಿ ಈಗಾಗಲೇ ಕೆರೆಗೆ ನೀರು ತುಂಬಿಸುವಂತ ಕೆಲಸ ಮಾಡಿದ್ದಾರೆ. ಆನೇಕಲ್ ಪಟ್ಟಣದ ಎಲ್ಲಾ ಭಾಗಗಳಲ್ಲಿ 4-5 ದಿಕ್ಕುಗಳಲ್ಲಿ ಎಲ್ಲೋದ್ರು ಎಲ್ಲಾ ಕಡೆ ರಸ್ತೆಗಳು ಡಬಲ್ ರೋಡ್ ಆಗಿದೆ. ಮತ್ತೆ ಈಗಾಗಲೇ ಅತ್ತಿಬೆಲೆ ರಸ್ತೆ ಅದು ಸಹ ಪ್ರಗತಿಯಲ್ಲಿದೆ ಕೆಲಸ. ಮತ್ತೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಗೆ ಈಗಾಗಲೇ ಒಂದು 20 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿದ್ದೀವಿ. ಅದು ಸಹ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಆಶ್ರಯ ಮನೆ ಇರ್ಬೋದು, ಮತ್ತೆ MBT ಲೇಔಟ್ ಇರ್ಬೋದು, ಮತ್ತೆ ಗೋಪಿ ಬಡಾವಣೆ ಇರ್ಬೋದು, ಈಗಾಗಲೇ ನಮ್ಮ ಆನೇಕಲ್ ಪಟ್ಟಣದ ಸುತ್ತ ಔಟ್ಸ್ಕರ್ಟ್ಸ್ ಅಲ್ಲಿ ಏನೇನಿದೆ ಅದೆಲ್ಲ ಒಳಚರಂಡಿಗಳ ಕೊರತೆ ಇರೋದ್ರಿಂದ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಯಾವ್ದು ಮಾಡಕ್ ಆಗ್ಲಿಲ್ಲ. ಆ ಎಲ್ಲಾ ಕೆಲಸಗಳನ್ನು ಇಂದಿನ 4 ವರ್ಷ ಸರ್ಕಾರದಲ್ಲಿ ನಾವೆಲ್ಲ ಪೂರೈಸ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲ ದಯವಿಟ್ಟು ಡಿ.ಕೆ. ಸುರೇಶ್ ಅವರಿಗೆ ಮತ ನೀಡಿದ್ದೆ ಆದಲ್ಲಿ ಅವರು ನಮ್ಮ ಈಗೇನು ಶಾಸಕರು ಶಿವಣ್ಣ ಅವರಿದ್ದಾರೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಹೆಚ್ಚಿನ ಕೆಲಸ ಮಾಡ್ತಾರೆ. ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ನಾವು ನಮ್ಮ ಡಿ.ಕೆ. ಸುರೇಶ್ ಅವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಬಿಜೆಪಿ ಅವರು ಆರೋಪ ತಾನೆ, ಅವ್ರಿರೋದೇ ಆರೋಪ ಮಾಡಕ್ಕೆ, ನಾವಿರೋದೇ ಕೆಲಸ ಮಾಡಕ್ಕೆ. ಯಾಕೆಂದ್ರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನೀರು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರ್ ಹಾಕ್ಬೋದು, ಏತ ನೀರಾವರಿ ಹಾಕ್ಬೋದು, ಈಗಾಗಲೇ ಸ್ಟೇಡಿಯಂ ಹಾಕ್ಬೋದು. ಇವೆಲ್ಲ ಅವ್ರ ಕೊಡುಗೆ ಅದರಲ್ಲಿ ಮಾತ್ರವಾಗಿದೆ. ನಮ್ಮ ಪಟ್ಟಣದ ಮಟ್ಟಿಗೆ, ನಮ್ಮ ಆನೇಕಲ್ ಪಟ್ಟಣದ ಮಟ್ಟಿಗೆ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ಬೇರೆ ತಾಲೂಕಿನಾದ್ಯಂತ ತಾಲೂಕಿನಲ್ಲಿ ಏನೇನು ಸಮಸ್ಯೆಗಳಿದ್ವೋ, ಏನೇನ್ ಕೆಲಸ ಮಾಡಿದರೆ ಅದಕ್ಕೆ ಶಾಸಕರು ಉತ್ತರ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದೊಂದು ಒಳ್ಳೆ ಕ್ವಶನ್ ಸರ್. ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಆನೇಕಲ್ನಲ್ಲಿ ಪಟ್ಟಣದ ಸಮಸ್ಯೆಯಿಂದ, ಆನೇಕಲ್ ಪಟ್ಟಣದಲ್ಲಿ ಹಲವಾರು ಕಸದ ಸಮಸ್ಯೆಯಿಂದ 1 ತಿಂಗಳಿಂದ ಸಾರ್ವಜನಿಕರು ತುಂಬಾ ಕಷ್ಟಪಡ್ತಾ ಇದ್ರು. ಹಾಗಾಗಿ ನಮ್ಮ ಕೆಲವು ಬಿಜೆಪಿ ನಾಯಕರುಗಳು ನಮ್ಮ ಆನೇಕಲ್ ನ್ಯಾಯಾಲಯದಲ್ಲಿ ಅವರಿಗೂ ಸಹ ತಪ್ಪು ತಿಳುವಳಿಕೆ ನೀಡಿ ಈಗಾಗಲೇ ಆನೇಕಲ್ ಪುರಸಭೆ ಕಸ ಹಾಕ್ತಾ ಇರುವಂತ ಜಾಗದಲ್ಲಿ ಕೋರ್ಟಲ್ಲಿ ಸ್ಟೇ ತರುವಂತ ಕೆಲಸ ಮಾಡಿದ್ರು. ನಾವು ಅದೇ ಕೋರ್ಟ್ಗೆ ಮನವರಿಕೆ ಮಾಡಿ ಇದು ತಪ್ಪು ತಿಳುವಳಿಕೆ ನೀಡಿ ನಿಮ್ಮಲ್ಲಿ ಈ ತರ ಕೋರ್ಟಲ್ಲಿ ಸ್ಟೇ ತಗೊಂಡ್ಬಂದಿದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಇವೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನಾವು ತಿಳಿಪಡಿಸಿದಾಗ ಅದನ್ನ ಸ್ಟೇ ವೆಕೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈಗ ನನಗೆ ಗೊತ್ತಿರೋ ಹಾಗೆ ಒಂದು 4-5 ದಿನಗಳಿಂದ ಯಾವುದೇ ಸಮಸ್ಯೆ ಇಲ್ದಂಗೆ ಆನೇಕಲ್ ಪುರಸಭೆಯಲ್ಲಿ 1 ವಾರದಿಂದ ಈಗಾಗಲೇ ಕಸದ ಸಮಸ್ಯೆ ಸಂಪೂರ್ಣ ಕ್ಲೀನ್ ಆಗಿದೆ. ಈಗಾಗಲೇ ನಮ್ಮ ಪುರಸಭೆ ಆಡಳಿತ ಆಗ್ಬೋದು ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ತಾವೆಲ್ಲ ಏನು ಕಸದ ಸಮಸ್ಯೆ ಬಗ್ಗೆ ಈಗಾಗಲೇ ನಮ್ಮ ಕಣ್ತರಿಸುವಂತ ಕೆಲಸ ಮಾಡಿದ್ರಿ. ಆನೇಕಲ್ ಪಟ್ಟಣದ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ, ಅದಕ್ಕೆ ಮುಕ್ತಿ ನೀಡುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಮಾಡಿ, ಕಾನೂನು ಹೋರಾಟ ಮಾಡಿ ಈಗಾಗಲೇ ವೆಕೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನಾವು ನೋಡ್ಕೊಳ್ತೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಈ ವಿಚಾರದಲ್ಲಿ ಬಿಜೆಪಿ ಪಕ್ಷದವರು ಏನೇ ಮಾಡಿದ್ರು ನಾವು ಸಾರ್ವಜನಿಕರ ಜೊತೆ ನಿಂತು
ಮತ್ತೆ ಅವರಿಗೆ ಈ ವಿಚಾರದಲ್ಲಿ ಸಹಾಯ ಮಾಡುವಂತ ಕೆಲಸ ನಮ್ಮ ಪುರಸಭೆಗೆ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ನನ್ನ ಗಮನಕ್ಕೂ ಬಂದಿದೆ. ಏನಾಗಿದೆ, ನಮ್ಮ ಆನೇಕಲ್ ಪಟ್ಟಣದಲ್ಲಿ ಏನು ನಾನು ಪುರಸಭಾ ಅಧ್ಯಕ್ಷನಾಗಿದ್ದಾಗ ಒಂದು ಗುಂಡು ತೋಪ ಅಂತ ಇತ್ತು. ಅದನ್ನ ನಾನು ಸ್ಮಶಾನದ ಜಾಗ ಅಂತ ಜಾಗಕ್ಕೋಸ್ಕರ ಅವತ್ತು ಕೋವಿಡ್ ಕಾಲದಲ್ಲಿ ಏನು ನಮ್ಮ ಆನೇಕಲ್ಲಲ್ಲಿ ಸ್ಮಶಾನದ ಕೊರತೆ ಇತ್ತು, ಅದನ್ನ ಸರಿದೂಗಿಸುವ ಕೆಲಸ ಮಾಡ್ತಾ ಆ ಜಾಗನ ಗುಂಡು ತೋಪನ ನಾನು ಆನೇಕಲ್ ಪುರಸಭೆ ಸ್ಮಶಾನಕ್ಕೆ ಅಂತ ಕಾಯ್ದಿರಿಸುವಂತ ಕೆಲಸ ಮಾಡಿದ್ವಿ. ಹಾಗಾಗಿ ನನ್ನ ಗಮನಕ್ಕೆ ಬಂದಂತೆ ಕೆಲವು ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಏನ್ ಮಾಡ್ತಾರೆ, ಅಲ್ಲಿರುವಂತ ಹುಣಸೆ ಮರಗಳು ಒಂದು 3-4 ಹುಣಸೆ ಮರಗಳನ್ನ ಕಟ್ ಮಾಡಿ ಮಹಾನ್ ಭಾವರು ಚಿಕನ್ ಅಂಗಡಿಗೆ ಏನೋ ತುಂಡುಗಳನ್ನ ಮಾಡ್ಕೊಂಡು ಚಿಕನ್ ಕಟ್ ಮಾಡಕ್ಕೆ ಹುಣಸೆ ಮರನ್ನ ಮಾಡ್ಕೊಂಡಿದ್ರು ಅಂತ ಗೊತ್ತಾಯ್ತು. ಈಗಾಗಲೇ ಆನೇಕಲ್ ಪುರಸಭೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಆನೇಕಲ್ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಒಂದು 2 ಮೇಲೆ FIR ಆಗಿದೆ ಅಂತ ತಿಳ್ಪಟ್ಟಿದ್ದೀನಿ. ಇದರಿಂದ ಆನೇಕಲ್ ಪುರಸಭಾ ಸದಸ್ಯರ ಕೈವಾಡ ಇದೆ ಅಂತ ನನ್ನ ಗಮನಕ್ಕೂ ಬಂದಿದೆ. ಕೆಲವೇ ದಿನಗಳಲ್ಲಿ ಅವ್ರೇನು ಈಗಾಗಲೇ ಎನ್ಕ್ವೈರಿ ಹಂತದಲ್ಲಿರೋದ್ರಿಂದ ನಾವು ಯಾರು ತಪ್ಪಿತಸ್ಥರು ಅಂತ ಹೇಳೋದು ಕಷ್ಟ ಆಗುತ್ತೆ. ಕೆಲವೇ ಒಂದ್ 2-3 ದಿನಗಳಲ್ಲಿ ಅವ್ರ ಮೇಲೂ ಸಹ ಸಂಬಂಧಪಟ್ಟ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆಲ್ಲ FIR ಆಗುತ್ತೆ. ಮತ್ತೆ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಈಗಾಗಲೇ ಪೊಲೀಸ್ ಠಾಣೆಯವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಬ್ರು ಹೇಳಿದ್ದಾರೆ. ಅದು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ನಾವು 2-3 ಬಾರಿ ಪೊಲೀಸ್ ಇಲಾಖೆಗೂ ಪತ್ರ ಬರೆದಿದ್ವಿ. ಫುಟ್ಪಾತ್ ಅಂಗಡಿಗಳಿಗೆ ಏನಿದೆ ಅವ್ರಿಗೆ, ಯಾಕೆಂದ್ರೆ ಒಂದು ಇವತ್ತು ಫುಟ್ಪಾತ್ ಅಲ್ಲಿ ಅಂಗಡಿಗಳಿದೆ, ಅವ್ರನ್ನ ತೆರವು ಮಾಡ್ಬೇಕು ಅಂತ ನೀವ್ ಹೇಳ್ತೀರ. ಫಸ್ಟ್ ಮುಖ್ಯವಾಗಿ ಫುಟ್ಪಾತ್ ಅಂಗಡಿಗಳನ್ನ ತೆರವು ಮಾಡಕ್ ಮುಂಚೆ ಅವ್ರಿಗೆ ಒಂದು ಜಾಗ ಕೊಡ್ಬೇಕು. ಯಾಕೆಂದ್ರೆ ಬಡವರು ಇರ್ತಾರೆ, ಅವರು ಕೂಲಿ ಪ್ರತಿದಿನ ಅವರು 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡಿ ಜೀವನ ಮಾಡುವಂತವ್ರು ಇರ್ತಾರೆ. ನಾವು ಏಕಾಏಕಿ ಹೋಗಿ ಫುಟ್ಪಾತ್ ಅಂಗಡಿಗಳನ್ನೆಲ್ಲ ತೆರವು ಮಾಡಿ ಅವ್ರನ್ನೆಲ್ಲ ಖಾಲಿ ಮಾಡ್ಬಿಟ್ರೆ ಅವರ ಜೀವನ ಸಹ ಬೀದಿಗೆ ಬೀಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ರಸ್ತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಜೊತೆಗೆ ಬೀದಿ ವ್ಯಾಪಾರಿಗಳ ಜೀವನನೂ ಸಹ ನಾವು ದೃಷ್ಟಿಯಲ್ಲಿ ಇಟ್ಕೊಬೇಕಾಗುತ್ತೆ. ಎರಡನ್ನು ಇಟ್ಕೊಂಡು ಒಂದು ನಿರ್ಧಾರ ತಗೊಬೇಕು ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವ್ರಿಗೆ ಹೇಳಿ ಅವ್ರಿಗೆ ಒಂದು ಒಳ್ಳೆ ಜಾಗ ಕಲ್ಪಿಸಿ ಆಮೇಲೆ ಆ ರಸ್ತೆ ತೆರವು ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅವ್ರನ್ನು ಮೊನ್ನೆ ಎಲ್ಲ ಹೋಗಿ ನಾನು ಈಗಾಗಲೇ ಬೀದಿ ವ್ಯಾಪಾರಿಗಳ ಸಭೆನೂ ಸಹ ಕರೆದಿದ್ದೆ. ಅವ್ರಿಗೆಲ್ಲ ಏನೇನ್ ವ್ಯವಸ್ಥೆ ಬೇಕು ಅವ್ರನ್ನೆಲ್ಲ ಮಾಡ್ಬಿಟ್ಟು, ಯಾಕೆಂದ್ರೆ ಇಷ್ಟು ದಿನ ನಮ್ ಸರ್ಕಾರ ಇರ್ಲಿಲ್ಲ. ನಮ್ ಸರ್ಕಾರ ಇಲ್ಲದೆ ಇದ್ದಾಗ ನಾವೆಲ್ಲ ಕೋಟ್ಯಾಂತರ ರೂಪಾಯಿ ಕೆಲಸ, ಅದೊಂದು ಹೂವಿನ ಮಾರ್ಕೆಟ್ ಆಗ್ಬೋದು, ಮತ್ತೆ ತರಕಾರಿ ಮತ್ತೆ ಈ ತರ ಮಾರ್ಕೆಟ್ಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ನಮ್ಮಲ್ಲಿ ಹಣದ ಕೊರತೆ ಇರೋದ್ರಿಂದ ನಾವು ಇದನ್ನೆಲ್ಲ ಮಾಡಕ್ಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಇರೋದ್ರಿಂದ ಒಂದು ಮಾರುಕಟ್ಟೆ ನಿರ್ಮಿಸಿ ಅದನ್ನೆಲ್ಲ ಅವ್ರಿಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಮತ್ತೆ ಅದನ್ನ ಇದ್ ಮಾಡುವಂತ ಕೆಲಸ ಮಾಡ್ಕೊಡ್ತಾರೆ. ನಾನು ಹೇಳ್ತಾ ಇದ್ದೇನೆ, ಅವ್ರಿಗೆ ರೈತರಿಗೂ ಒಂದು ಜಾಗ ಕೊಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗೇನು ಸಂತೆ ಮೈದಾನ ಅಂತ ಏನಿತ್ತು ಆ ಜಾಗದಲ್ಲಿ ಫಸ್ಟ್ ನಾವು ಯಾರಿಗೆ ಜಾಗ ಕೊಡ್ಬೇಕು, ಯಾರನ್ನೇ ಖಾಲಿ ಮಾಡ್ಬೇಕು ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ಅವ್ರಿಗೆ ಒಂದು ನಾವು ಸೂಕ್ತವಾದ ಸ್ಥಳ ನಿಗದಿ ಮಾಡ್ಬೇಕು. ಮತ್ತೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು. ನಾವ್ ಏನು ಕೊಡದೆ ನೀವು ಫುಟ್ಪಾತ್ ಅಲ್ಲಿರೋ ಅಂಗಡಿ ಎಲ್ಲ ಖಾಲಿ ಮಾಡ್ಬಿಡಿ ಅಂತ ಹೇಳಿದ್ರೆ ಪಾಪ ಅವ್ರದ್ದು ಜೀವನ ಇರುತ್ತೆ. ಅವರ ಜೀವನ ಜೊತೆನೂ ಸಹ ನಾವು ಚೆಲ್ಲಾಟ ಆಡಬಾರ್ದು ಅಂತ ಒಂದ್ ಸ್ವಲ್ಪ ತಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ತುಂಬಾ ತುರ್ತಾಗಿ ಆ ಕೆಲಸ ನಾವು ಮಾಡ್ತೀವಿ. ಎಲ್ಲ ಇಲಾಖೆ ಪತ್ರ ಬರೆದಿದ್ವಿ. ಸ್ವಲ್ಪ ಈ ಎಲೆಕ್ಷನ್ ಮುಗಿದ ತಕ್ಷಣ ನಾವು ಮುಂದಿನ ದಿನಗಳಲ್ಲಿ ತುಂಬಾ ತುರ್ತಾಗಿ ನಾವು ಇದನ್ನ ಕ್ರಮ ತೆಗೆದುಕೊಳ್ತೀವಿ.